ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ನಾವೀಗ ಮನೆಯಲ್ಲೇ ಗೋಧಿ ನುಚ್ಚು ಮಾಡಿ ಯುಗಾದಿ ಹಬ್ಬಕ್ಕೆ ಗೋಧಿ ಪಾಯಸ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 1/4 kg ಗೋಧಿ ತಗೊಂಡಿದ್ದೀನಿ. ಇದಕ್ಕೀಗ 1 ಟೀ ಸ್ಪೂನಷ್ಟು ನೀರು ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬಿಡೋಣ. ಎಲ್ಲ ಗೋಧಿಯೆಲ್ಲ ನೀರು ಅಂಟ್ಕೋಬೇಕು. ಹಾಗೆ ಕಲಿಸ್ಬಿಟ್ಟು ಒಂದು 10 ನಿಮಿಷ ನೆನೆಯೋಕೆ ಬಿಡೋಣ. ಇಷ್ಟೇ ಇರಬೇಕು, ತುಂಬ ನೀರು ಹಾಕೋದು ಬೇಡ. ಗೋಧಿಗೆಲ್ಲ ನೀರು ಅಂಟ್ಕೊಂಡಿದ್ರೆ ಸಾಕು. 10 ನಿಮಿಷ ಆಗಿದೆ. ಗೋಧಿ ಎಲ್ಲ ಸ್ವಲ್ಪ ನೀರು ಹೀರ್ಕೊಂಡಿದೆ. ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಮಿಕ್ಸಿನ ಆಫು ಆನು ಮಾಡ್ತಾ ಪುಡಿ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಆಫು ಆನು ಮಾಡ್ತಾ ಒಂದು ಅರ್ಧ ನಿಮಿಷ ಪುಡಿ ಮಾಡ್ಕೊಂಡಿರೋದು. ಈಗ ಮೇಲಿನ ಸಿಪ್ಪೆ ಎಲ್ಲ ಒಂದು ಲೇಯರು ಬಂದಿದೆ. ಈ ಸಿಪ್ಪೆ ತಕ್ಕೊಳ್ಳೋಣ. ನೋಡಿ, ಇಲ್ಲಿ ಮೇಲಿಂದೆಲ್ಲ ಈ ಥರ ಹೊಟ್ಟು ಬರುತ್ತೆ. ಇದನ್ನು ತೆಕ್ಕೊಳ್ಳೋಣ. ನೋಡಿ, ಒಂದು ಸುತ್ತಿಗೆ ಈ ಥರ ಮೇಲಿನ ಸಿಪ್ಪೆ ಬಂದಿರೋದು, ಗೋಧಿ ಮೇಲಿನ ಸಿಪ್ಪೆ. ಈಗ ಇನ್ನೊಂದು ರೌಂಡ್ ಹಾಕ್ಕೊಳ್ಳೋಣ. ನಾವು ಈ ಥರ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಗೋಧಿ ಪಾಯಸ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಅರ್ಧ ನಿಮಿಷ ಆಫ್ ಆನ್ ಮಾಡಿಕೊಂಡು ಪುಡಿ ಮಾಡ್ಕೊಳ್ಳೋಣ. ಇನ್ನೊಂದು ಅರ್ಧ ನಿಮಿಷ ಪುಡಿ ಮಾಡ್ಕೊಂಡಿರೋದು. ಇದರಲ್ಲಿ ಹೊಟ್ಟಿತ್ತಂದರೆ ಇನ್ನೊಂದು ಲೇಯರಲ್ಲಿ ನೋಡಿ ಈ ಥರ ಬರುತ್ತೆ. ತೆಕ್ಕೊಳ್ಳೋಣ. ಈ ಥರ ರವೆ ಮಾಡ್ಕೊಂಡಿರೋದು, ನುಣ್ಣಗೆ ಬೇಡ, ಸ್ವಲ್ಪ ತರಿಯಾಗಿ ಗೋಧಿ ನುಚ್ಚು ಮಾಡ್ಕೊಂಡಿರೋದು. ಒಂದ್ಸರಿ ನೀರಾಗಿ ತೊಳ್ಕೊಂಡ್ಬಿಟ್ರೆ ಉಳಿದಿರೋ ಎಕ್ಸ್ಟ್ರಾ ಹೊಟ್ಟೆಲ್ಲ ಹೋಗ್ಬಿಡುತ್ತೆ ನೀರಲ್ಲಿ. ನೀರು ತೆಕ್ಕೊಂಡ್ಬಿಡೋಣ. ಕುಕ್ಕರಿಗೆ 5 ಕಪ್ನಷ್ಟು ನೀರು ಹಾಕ್ಕೊಳ್ಳೋಣ. ನಾನು ಇದೇ ಅಳತೆ ಕಪ್ಪಲ್ಲಿ 1 ಕಪ್ಪು ಗೋಧಿ ತಗೊಂಡಿರೋದು. ನೀರು ಕುದೀಲಿ. ನೀರು ಕುದೀತಾ ಇದೆ. ತೊಳೆದಿಟ್ಕೊಂಡಿರೋ ಗೋಧಿ ನುಚ್ಚು ಹಾಕ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲಿ 5 ರಿಂದ 6 ವಿಸಲ್ ಕೂಗಿಸೋಣ. ಮೀಡಿಯಂ ಫ್ಲೇಮಲ್ಲಿ 5 ವಿಸಲ್ ಕೂಗಿಸ್ಕೊಂಡಿರೋದು. ನೋಡೋಣ. ನೋಡಿ, ಎಲ್ಲ ಚೆನ್ನಾಗಿ ಮೆತ್ತಗೆ ಬೆಂದಿದೆ. ಈಗ ಓಪನ್ ಆಗಿ 1 ನಿಮಿಷ ಕುದಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು. ಯಾಕಂದರೆ ಬೆಲ್ಲ ಹಾಕಿದ ಮೇಲೆ ನಿಮಗೆ ಗೋಧಿ ಯಾವಾಗಲೂ ಬೇಯಲ್ಲ. ಈಗ ನೋಡಿಬಿಟ್ಟು ಚೆನ್ನಾಗಿ ಮೆತ್ತಗೆ ಚೆನ್ನಾಗಿ ಬೆಂದಿತ್ತು ಅಂದರೆ ಮಾತ್ರ ಬೆಲ್ಲ ಸೇರಿಸ್ಬೇಕು. ಲೋ ಫ್ಲೇಮಲ್ಲೇ ಒಂದು 10 ನಿಮಿಷ ಚೆನ್ನಾಗಿ ಇನ್ನೂ ಮೆತ್ತಗಾಗುವವರೆಗೂ ಬೇಯಿಸ್ಕೊಂಡಿರೋದು. ನೋಡಿ, ಈ ಥರ ಫುಲ್ಲು ಮೆತ್ತಗಾಗಬೇಕು. ನೀವು ಬೆಲ್ಲ ಸೇರಿಸಿದ್ರಂದರೆ ಮತ್ತೆ ಗೋಧಿ ಬೇಯಲ್ಲ. ಹಾಗಾಗಿ ನೀವು ಮೊದಲೇ ಚೆನ್ನಾಗಿ ಬೇಯಿಸ್ಕೋಬೇಕು. ಕೆಲವೊಂದು ಗೋಧಿಗೆ ನೀರು ಬೇಕಾಗುತ್ತೆ. ಅವಾಗ ನೀವು ತುಂಬ ಗಟ್ಟಿಯಾಗಿತ್ತು ಅಂದರೆ ಇನ್ನೊಂದು ಕಪ್ಪು ನೀರು ಕುದಿಸ್ಬಿಟ್ಟು ಹಾಕಿ. ತಣ್ಣೀರು ಹಾಕೋಕೆ ಹೋಗಬೇಡಿ, ನೀರು ಕುದಿಸ್ಬಿಟ್ಟು ಹಾಕಿ. ಈಗ ಇದಕ್ಕೀಗ ಬೆಲ್ಲ ಸೇರಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಮೆತ್ತಗೆ ಬೆಂದಿದೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಥರ ಆಗಿರಬೇಕು. ನೀರು ಥರ ಇರಬಾರ್ದು. ಈ ಥರ ಚೆನ್ನಾಗಿ ಬೆಂದು ನೋಡಿ ಗಂಜಿ ಥರ ಆಗಿದೆಯಲ್ಲ. ಹೀಗಾಗಿದ್ರೆ ನಿಮ್ಮ ಪಾಯಸ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈ ಥರ ಬೆಂದಮೇಲೆ ಬೆಲ್ಲ ಸೇರಿಸ್ಕೊಳ್ಳೋಣ. ನಾನು ಬೆಲ್ಲ ಚೆನ್ನಾಗಿದೆ ಹಾಗಾಗಿ ಡೈರೆಕ್ಟ್ ಹಾಕ್ತಾ ಇದ್ದೀನಿ. 1 ಕಪ್ಪು ಗೋಧಿಗೆ 1 ಕಪ್ಪು ಬೆಲ್ಲ ಸೇರಿಸ್ತಾ ಇದ್ದೀನಿ.
ನಿಮ್ಮ ಬೆಲ್ಲ ಟೇಸ್ಟ್ ನೋಡ್ಕೊಂಡು ನೀವು ಇನ್ನೂ ಸ್ವೀಟ್ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಒಂದು 1/4 ಕಪ್ನಷ್ಟು ಬೆಲ್ಲ ಸೇರಿಸ್ಕೋಬೋದು. ಈ ಗೋಧಿ ಪಾಯಸಕ್ಕೆ ಸ್ವಲ್ಪ ಸ್ವೀಟ್ ಮುಂದಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಲೋ ಫ್ಲೇಮ್ ಇಟ್ಕೊಂಡೆ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿಸ್ಕೊಳ್ಳೋಣ. ಬೆಲ್ಲ ಎಲ್ಲ ಕರಗಿ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ನಾನು ಏಲಕ್ಕಿ, ಜಾಕಾಯಿ ಹಾಗೆ ಒಣ ಶುಂಠಿ ಪುಡಿ ಮಾಡಿ ಇಟ್ಕೊಂಡಿರೋದು ಹಾಕ್ಕೊಳ್ಳೋಣ. ಹುರಿದಿಟ್ಕೊಂಡಿರೋ ಗಸಗಸೆ, 1 ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿ. ಪಾಯಸ ರೆಡಿಯಾಗಿದೆ. ಕೊನೆಯದಾಗಿ ತುಪ್ಪದಲ್ಲಿ ಫ್ರೈ ಮಾಡಿರೋ ಗೋಡಂಬಿ ದ್ರಾಕ್ಷಿ ಹಾಕ್ಕೊಳ್ಳೋಣ. ಯುಗಾದಿ ಹಬ್ಬಕ್ಕೆ ಮನೆಯಲ್ಲೇ ಗೋಧಿ ನುಚ್ಚಿನಿಂದ ಮಾಡಿದ ಗೋಧಿ ಪಾಯಸ ರೆಡಿಯಾಗಿದೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.